ಬಂತು ಈಗ ಬಂತು ನಂದು. ಹಲೋ ಹೋಗ್ಲಾ? ನಂದಾಯ್ತು. ಹಲೋ ಬನ್ರಿ. ಹಲೋ ಹಲೋ ಮಹಾಪ್ರಭು ಚಿತ್ರಗುಪ್ತ, ಈ ದಿನ ನಮ್ಮ ಲೋಕಕ್ಕೆ ಬರುತ್ತಿರುವ ಸಂಖ್ಯೆ ಎಷ್ಟು? ಮಹಾಪ್ರಭುಗಳೇ, ಈ ದಿನ ನಮ್ಮ ಲೋಕಕ್ಕೆ ಬರುತ್ತಿರುವವರ ಸಂಖ್ಯೆ 1,28,350 ಜನ ಇದ್ದಾರೆ ಮಹಾಪ್ರಭುಗಳೇ. ಚಿತ್ರಗುಪ್ತ, ಹಾಗಾದರೆ ಅದರಲ್ಲಿ ವಯಸ್ಕರು ಎಷ್ಟು ಜನ ಇದ್ದಾರೆ ಮತ್ತು ಯುವಕರು ಎಷ್ಟು ಜನ ಇದ್ದಾರೆ ಚಿತ್ರಗುಪ್ತ? ಮಹಾಪ್ರಭುಗಳೇ, ನಮ್ಮ ಲೋಕಕ್ಕೆ ಬರುವವರು ವಯಸ್ಕರಿಗಿಂತ ಯುವಕರೇ ಜಾಸ್ತಿ ಜನ ಒಲಿಂಪಿಕ್ಸ್ ರೇಸ್ ನಲ್ಲಿ ಬರುವ ತರ ಬರುತ್ತಿದ್ದಾರೆ ಮಹಾಪ್ರಭುಗಳೇ. ಹೌದೇ ಚಿತ್ರಗುಪ್ತ? ಹೌದು ಮಹಾಪ್ರಭು. ಈ ದಿನ ಕರ್ನಾಟಕ ರಾಜ್ಯದ ಚಿಂತಾಮಣಿ ನಗರದಲ್ಲಿ 17 ವರ್ಷದ ಒಬ್ಬ ಯುವಕ ನಮ್ಮ ಲೋಕಕ್ಕೆ ಬರುವವನಿದ್ದಾನೆ ಮಹಾಪ್ರಭು. 17 ವರ್ಷದ ಹುಡುಗ ನಮ್ಮ ಲೋಕಕ್ಕೆ ಬರುತ್ತಿರುವನೇ? ಇಷ್ಟಕ್ಕೂ ಏನಾಗಿದೆ ಅವನಿಗೆ? ಮಹಾಪ್ರಭು, ಅವನೊಬ್ಬನೇ ಅಲ್ಲ, ಅನೇಕ ಯುವಕರು ನಮ್ಮ ಲೋಕಕ್ಕೆ ಬರಲು ಕಾತುರದಿಂದ ಕಾಯ್ತಾ ಇದ್ದಾರೆ ಮಹಾಪ್ರಭು. ಈ ಭೂಲೋಕದಲ್ಲಿ ಏನಾಗಿದೆ? ಏಕೆಷ್ಟು ಕಾತುರದಿಂದ ವಾಹನಗಳನ್ನು ಓಡಿಸಿ ಆಕ್ಸಿಡೆಂಟ್ ಮಾಡಿಕೊಂಡು ಯಮಲೋಕಕ್ಕೆ ಬರಲು ಅವರೇ ರಹದಾರಿ ಮಾಡಿಕೊಂಡಂತಿದೆ ಚಿತ್ರಗುಪ್ತ, ಅವರೇ ರಹದಾರಿ ಮಾಡಿಕೊಂಡಂತಿದೆ. ಹೋಗಿ ಬರೋಣ ಭಟ್ರೆ, ಹೋಗಿ ಬರೋಣ. ಹೋಗಿ ಬರೋಣ ಭಟ್ರೆ, ಹೋಗಿ ಬರೋಣ. ಆಗಲಿ ಮಹಾಪ್ರಭು, ಬನ್ನಿ. ಅಷ್ಟೇ, ಇನ್ನೊಂದು ಸೀನ್ ಅಷ್ಟೇ. ಬೈಕೆ ಬರ್ತದೆ. ಈ ಭೂಲೋಕದಲ್ಲಿ ಏನಾಗಿದೆ? ಏಕೆ ನಮ್ಮ ಯಮಲೋಕದಲ್ಲಿ ಸ್ಥಳಾವಕಾಶವಿಲ್ಲ? ಆದರೂ ಭೂಲೋಕ ಜನರು ಯಮಲೋಕಕ್ಕೆ ಬರಲು ನಾ ಮುಂದೆ ಮುನ್ನುಗ್ಗುತ್ತಿದ್ದಾರೆ. ಎಲ್ಲಿ ಈ ನಮ್ಮ ಲೋಕಕ್ಕೆ ಬರುತ್ತಿರುವ ಹುಡುಗ ಎಲ್ಲಿ ಕಾಣುತ್ತಲೇ ಇಲ್ಲವಲ್ಲ? ಚಿತ್ರಗುಪ್ತ, ಅವನು ಹೆಲ್ಮೆಟ್ ಧರಿಸಿದ್ದಾನೆ, ಅವನು ನಮ್ಮ ಲೋಕಕ್ಕೆ ಬರಲು ಹೇಗೆ ಸಾಧ್ಯ ಚಿತ್ರಗುಪ್ತ? ಪೊಲೀಸ್ ಯಾವಾಗಲೂ ಇದ್ದಿದ್ದೆ, ಎಷ್ಟು ಇಲ್ಲ ಹಾಳಾಯ್ತು ನಂದು. ಯಮಹ 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 ಯಮಹ. ಈ ಹುಡುಗ ಹೆಲ್ಮೆಟ್ ಧರಿಸಿದರೆ ಇವರು ಸಾಯ್ತಿರಲಿಲ್ಲ. ಅಯ್ಯೋ, ನಾನು ಈಗ ಹೇಗೆ ಮಾಡಲಿ? ನಂಗೆ ಬಿಟ್ಟು ಹೋದಿಲ್ಲಪ್ಪ, ನಾನು ಹೇಗಪ್ಪ ಬಾಳ್ಲಿ ಈಗ? ಅಟ್ಲೀಸ್ಟ್ ಹೆಲ್ಮೆಟ್ ಆದ್ರೂ ಹಾಕೊಂಡಿದ್ರೆ ನಿಮ್ ಪ್ರಾಣ ಆದ್ರೂ ಉಳಿತಿತ್ತಲ್ವಾ? ನೀನ್ ಸಾಯೋದಲ್ದೆ ನನ್ನನ್ನ ಮತ್ತೆ ನಿಮ್ಮ ಅಪ್ಪನ ಆರೋಪಿಯನ್ನ ಮಾಡ್ದೆ ಅಲ್ಲಪ್ಪ. ಅಯ್ಯೋ, ನಾನು ಹೇಗೆ ಬದುಕಲಿ ಸ್ವಾಮಿ? ಅಷ್ಟೇನಾ? ಇಲ್ಲ, ಅವ್ರಿಗೆ ಲಾಸ್ಟ್ ಬಿದ್ದೋದ. ಹಲೋ ಹಲೋ ಹಲೋ